12 ವರ್ಷ ಮೇಲ್ಪಟ್ಟು ಮತ್ತು 18 ವರ್ಷದ ಒಳಗಿರುವ ಹೆಣ್ಣು ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕಾಗಿ ಪ್ರಾರಂಭಿಸಲಾದ ಸೇವಾ ಭಾರತೀಯ ವಿನೂತ ಆಯಾಮ ಕಿಶೋರಿ ವಿಕಾಸ ಪ್ರಕಲ್ಪ. ಕಿಶೋರಿಯರನ್ನು ಸಶಕ್ತ ಮತ್ತು ಆತ್ಮನಿರ್ಭರನ್ನಾಗಿ ಮಾಡುವಂಥ ಕಾರ್ಯಕ್ರಮ ಇದು. ಇಲ್ಲಿ ಬಾಗಲಕೋಟೆಯಲ್ಲಿ ಇದೇ ಮೈದಾನದಲ್ಲಿ ಈಗಾಗಲೇ ಪೆಂಡಾಲನ್ನು ಹಾಕುವಂಥ ಕೆಲಸ ನಡೀತಾ ಇದೆ. ಇವತ್ತೆಲ್ಲ ಮುಗಿತಾ ಇದೆ. ಈ ಕಾರ್ಯಕ್ರಮಕ್ಕೆ ಪ್ರಹ್ಲಾದ್ ಜೋಶಿ ಅವರು ನಾಳೆ ಸಾಯಂಕಾಲ 6 ಗಂಟೆಗೆ ಉದ್ಘಾಟನೆಗೆ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ. ಉಳಿದಂಥವರೆಲ್ಲ ನಮ್ಮ ಪ್ರಮುಖರು ನಾವಿರ್ತೇವೆ. ಅವರಿಗೆ ಇವತ್ತು ಸಾಯಂಕಾಲದಿಂದನೇ ಎಲ್ಲ ಕಿಶೋರಿಯರ ಆಗಮನ ಆಗ್ತಾಯಿದೆ ಬೇರೆ ಬೇರೆ ಜಿಲ್ಲೆಯಿಂದ. ಅವರಿಗೆ ವಸತಿ ವ್ಯವಸ್ಥೆಯನ್ನು ಬಸವೇಶ್ವರ ಮಂಗಲ ಭವನದಲ್ಲಿ, ಜಗದ್ಗುರು ರೇಣುಕಾಚಾರ್ಯ ಮಂಗಲ ಭವನದಲ್ಲಿ ಮತ್ತು ಗೌರಿಶಂಕರ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗಾವಿಯಿಂದ 200, ಕೊಪ್ಪಳದಿಂದ 100, ಗುಲ್ಬರ್ಗಾದಿಂದ 100, ಬಾದಾಮಿ ಇಲ್ಕಲ್ ಗುಳೇದಗುಡದಿಂದ 125, ಹುಬ್ಬಳ್ಳಿಯಿಂದ ಸುಮಾರು ಒಂದು ಬಸ್ 60, ಬಳ್ಳಾರಿಯಿಂದ 50, ಹಾನಗಲ್ದಿಂದ 25, ಬಾಗಲಕೋಟೆಯಿಂದ ಸುಮಾರು 300 ಜನ, ನಗರದಿಂದ ಒಟ್ಟು 1100 ಜನ ಕಿಶೋರಿಯರ ಒಂದು ಸಂಗಮ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಇದು ಬೆಳಗ್ಗೆ 14ನೇ ತಾರೀಕು ಆಗಮನ, ಪ್ರದರ್ಶನದ 6 ಗಂಟೆಗೆ, ಸಾಯಂಕಾಲ ಉದ್ಘಾಟನೆ, ಕಾರ್ಯಕ್ರಮದ ಉದ್ಘಾಟನೆ 6ರಿಂದ 7, ಸಾಂಸ್ಕೃತಿಕ ಕಾರ್ಯಕ್ರಮ 7:30ರಿಂದ 9, ದೀಪ ವಿಸರ್ಜನೆ 10:15. 15ನೇ ತಾರೀಕಿಗೆ ಬೆಳಗ್ಗೆ 5 ಗಂಟೆಗೆ ಉತ್ಥಾನ, 8 ಗಂಟೆಗೆ ಉಪಹಾರ, 9:30ರಿಂದ 10:45 ಗೋಷ್ಠಿ, 11:15ರಿಂದ 12:15 ಒಂದು ಗೋಷ್ಠಿ, 12:30ರಿಂದ 1:30 ಗೋಷ್ಠಿ. ಅಂದರೆ ಬೆಳಗ್ಗೆ ಮೊದಲನೇ ಗೋಷ್ಠಿ ಕಿಶೋರಿಯರ ಮಾನಸಿಕ ಆರೋಗ್ಯ, 2ನೇ ಗೋಷ್ಠಿ ಭಾಷಣ ಹಾಗೂ ಸಂವಾದ, ಸಮಾಜ ಮಾಧ್ಯಮಗಳು ಹಾಗೂ ಜಾಲತಾಣಗಳ ಪ್ರಭಾವ, ಸಮಾನಾಂತರ ಗೋಷ್ಠಿಗಳು ಇವು ನಡೀತಾ ಇವೆ. 1:30ರಿಂದ 2:30 ಊಟದ ಸಮಯ ಇರ್ತದೆ. ಮತ್ತು 2:30ರಿಂದ 3 ಗಂಟೆ ಶೋಭಾಯಾತ್ರೆ, 3:45ರಿಂದ 5:15 ಒಂದು ಸಾರ್ವಜನಿಕ ಸಭೆ ಇರ್ತಾಯಿದೆ. ಸಮಾರೋಪವನ್ನು ನಮ್ಮ ಪ್ರಾಂತ ಪ್ರಚಾರಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ಉತ್ತರ ನರೇಂದ್ರಜಿ ಅವರು ಇರ್ತಾರೆ. ಅದರ ಅಧ್ಯಕ್ಷತೆಯನ್ನು ಉಪಸ್ಥಿತಿ ನಾನು ಮತ್ತು ಬಸವರಾಜ್ ದೇಶಮುಖರು ಇರ್ತಾರೆ. 14ನೇ ತಾರೀಕು ಸಾಯಂಕಾಲ ಉದ್ಘಾಟನೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟನೆ ಮಾಡ್ತಾರೆ. ನಾನು ಅಧ್ಯಕ್ಷತೆಯನ್ನು ಬಸವರಾಜ್ ದೇಶಮುಖ್ ಅವರು ವಹಿಸ್ತಾರೆ. ರಾಜು ಬಿಜ್ಜರ್ಗಿ, ಸತೀಶ್ ಹಜಾರೆ, ಲತಾ ಹೆರಂಜಲ್, ಮಹಾಂತೇಶ್ ಮಮದಾಪುರ್, ಮಹಾಂತೇಶ್ ಕಡಪಟ್ಟಿ, ಮಹಾಂತೇಶ್ ಅತಣಿ ಇವರು ನಾವೆಲ್ಲ ಉಪಸ್ಥಿತರು ಇರ್ತಾಯಿದ್ವಿ. ಈ ರೀತಿ 2 ದಿವಸದ ಕಾರ್ಯಕ್ರಮ ಇಲ್ಲಿ ನಡೀತದೆ. ಸುಮಾರು 1100 ವಿದ್ಯಾರ್ಥಿನಿ ಕಿಶೋರಿಯರು ಭಾಗವಹಿಸ್ತಾರೆ. ಮತ್ತು ಇದರ ಸಮಾರೋಪ ಕೂಡ ಹುಬ್ಬಳ್ಳಿಯಲ್ಲಿ ಆಗುತ್ತೆ. ಇದು ಮಾರ್ಚ್ ತಿಂಗಳಲ್ಲಿ. ಅದಕ್ಕೆ 2 ದಿವಸದ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಉಪಸ್ಥಿತರಿದ್ದು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು. ಈಗಾಗಲೇ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಕಾರ್ಯಕ್ರಮ ನಡೀತಕ್ಕಂಥ ಸ್ಥಳದ ವ್ಯವಸ್ಥೆ ಎಲ್ಲವನ್ನು ಹೆಚ್ಚು ಕಡಿಮೆ ಮುಗಿಸಲಾಗಿದೆ. ಇದು ಸಾಯಂಕಾಲವರೆಗೆ ಎಲ್ಲವೂ ಕೂಡ ರೆಡಿ ಆಗ್ತಾವೆ ಅನ್ನುವಂಥ ಮಾತನ್ನು ನಿಮ್ಮ ಮೂಲಕ ಹೇಳೋದಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು.